ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾನು ಇವತ್ತು ನಿಮಗೆ ಮತ್ತೊಂದು ಒಳ್ಳೆ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಹಿಂದಿನ ಸಲ ಒಂದು ಟಿಪ್ಸ್ನ ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ. ನೀವು ಟ್ರೈ ಮಾಡಿರ್ಬೋದು. ನಿಮ್ಮ ಮಕ್ಕಳಿಗೆ ಒಳ್ಳೆ ಉಪಯುಕ್ತವಾದಂತಹ ಒಂದು ಒಳ್ಳೆ ಟಿಪ್ಸ್ನ ನಾನು ನಿಮಗೆ ಹೇಳಿದ್ದೆ. ನೀವು ಕೆಲವರು ಮಾಡಿರ್ಬೋದು. ಸೊ ಮಾಡಿರೋರು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿದೆಯಾ ಏನಂತ. ಹಾಗೆ ಇವತ್ತು ನಾನು ನಿಮಗೆ ಮತ್ತೊಂದು ಟಿಪ್ಸ್ನ, ಅದು ಚೆನ್ನಾಗಿರೋ ಟಿಪ್ಸ್ನ ತಂದಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ಚೆನ್ನಾಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಲ್ವ, ಅದು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ, ನೀವು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅಂತ ಹೇಳಿದ್ದೀನಲ್ವ. ನನ್ನ ಟಿಪ್ಸ್ನು ನಿಮಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಯಾಕಂದರೆ ಇದು ಮುಖದಲ್ಲಿರೋ ಸುಕ್ಕುಗಳನ್ನು ಅಂದರೆ ಸುಕ್ಕಿರುತ್ತಲ್ವ, ಸುಕ್ಕು ವಯಸ್ಸಾದ ರೀತಿ ಮುಖ ಕಾಣೋದನ್ನು ತಡೆಗಟ್ಟುತ್ತೆ. ಯಾವ ರೀತಿ ತಡೆಗಟ್ಟುತ್ತೆ ಅಂದರೆ ಮುಖದ ಮೇಲೆ ಡಾರ್ಕ್ ಸರ್ಕಲ್ಲು ಆಗಿ ಸ್ವಲ್ಪ ಸುಕ್ಕು ನೆರಿಗೆ ಎಲ್ಲ ಗಟ್ಟಿರುತ್ತಲ್ಲ, ಅದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಅದು ಯಾವ ಟಿಪ್ಸು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಖಂಡಿತವಾಗಿಯೂ ಆ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಶೇರ್ ಮಾಡ್ತೀನಲ್ವ, ಸೊ ಪ್ಲೀಸ್ ನೀವು ಅದನ್ನು ನೋಡಿ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ನಿಮ್ಮ ಅನಿಸಿಕೆನ ನನಗೆ ಹಾಕಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಾಲಿರುತ್ತೆ, ಹಾಲು ಮನೆಯಲ್ಲಿ ಹಾಲು, ಆಮೇಲೆ ಕಡಲೆ ಹಿಟ್ಟಿರುತ್ತಲ್ವ, ಒಂದು ಚಮಚ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ರೋಸ್ ವಾಟರು, ಆಮೇಲೆ ಶ್ರೀಗಂಧದ ಪೌಡ್ರು ಜಾಸ್ತಿ ಏನು ಬೇಡ, ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪ್ಯಾಕ್ ತಯಾರಿಸ್ಕೋಬೇಕು. ಮುಖಕ್ಕೆ ಅಪ್ಲೈ ಮಾಡೋ ಥರ ಪ್ಯಾಕ್ ಮಾಡ್ಕೋಬೇಕು. ಯಾವ್ದು ಅಂತ ಗೊತ್ತಾಯ್ತಾ? ಕಡಲೆ ಹಿಟ್ಟು ಒಂದು ಸ್ಪೂನು, ಶ್ರೀಗಂಧದ ಪೌಡ್ರು ಸ್ವಲ್ಪ, ಆಮೇಲೆ ಸ್ವಲ್ಪ ಹಾಲು, ಆಮೇಲೆ ರೋಸ್ ವಾಟ್ರ್, ಇದನ್ನು 4ನ ಚೆನ್ನಾಗಿ ಮಿಶ್ರಣ ಮಾಡಿ ಪ್ಯಾಕ್ ತಯಾರಿಸ್ಕೊಳ್ಳಿ. ಇದನ್ನು ನೀವು ವಾರದಲ್ಲಿ 2 ಟೈಮು ಮುಖಕ್ಕೆ ಅಪ್ಲೈ ಮಾಡಿ. 2 ಸಲ ಮುಖಕ್ಕೆ ಅಪ್ಲೈ ಮಾಡಲೇಬೇಕು. ಆಮೇಲೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ನೀವು ನಾರ್ಮಲ್ ವಾಟರಿಂದ ಮುಖನ ಕ್ಲೀನಾಗಿ ತೊಳ್ಕೊಬೇಕು. ಇದೇ ರೀತಿ ನೀವು ವಾರದಲ್ಲಿ 2 ಟೈಮ್ ಮಾಡಿ. ಹಾಗೆ 1 ತಿಂಗಳಿಗೆ ನಿಮಗೆ ಅದರಿಂದ ಅನುಭವ ಗೊತ್ತಾಗತ್ತೆ, ರಿಸಲ್ಟ್ ಗೊತ್ತಾಗತ್ತೆ. ನೀವೇ ಆಶ್ಚರ್ಯ ಪಡೋ ರೀತಿ ರಿಸಲ್ಟ್ ಇರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿದೆ, ಇದು ಎಲ್ಲರಿಗೂ ಯೂಸ್ಫುಲ್ಲಾಗೇ ಇರುತ್ತೆ. ಹಾಗಾಗಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮೆಸೇಜನ್ನು ನಂಗೆ ತಲುಪಿಸಿ. ಥ್ಯಾಂಕ್ ಯು. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು ಸೋ ಮಚ್.